ಹಲೋ ಮೈ ಡಿಯರ್ ಫುಡ್ ಲವರ್ಸ್, ವೆಲ್ಕಮ್ ಟು ಚಿಕ್ಕಮಿಕ್ಕು ಫ್ಯಾಮಿಲಿ. ನಾನಿವತ್ತು ಉದ್ದುತ್ತ ಮೊಳಕೆ ಬಂದಿರುವಂತಹ ಹೆಸರು ಕಾಳು, ಗ್ರೀನ್ ಗ್ರಾಮ್ ಸ್ಪ್ರೌಟ್ಸ್ ಮತ್ತು ಗ್ರೀನ್ ಬೀನ್ಸ್ ಹುರುಳಿಕಾಳು ಇದೆರಡನ್ನು ಹಾಕ್ಕೊಂಡು ಒಂದು ಗ್ರೇವಿ, ಚಪಾತಿಗೆ ಒಂದು ರುಚಿಕರವಾದ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನಾನು ಇಲ್ಲೊಂದು ಸ್ಟೀಮ್ ಬೌಲ್ ತೊಗೊಂಡು, ಅಂದರೆ ತೂತ್ ಪಾತ್ರೆ ತೊಗೊಂಡು ಅದಕ್ಕೆ ಮೊಳಕೆ ಕಾಳು ಮತ್ತು ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಹಾಕಿಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಕುಕ್ಕರ್ ಪಾತ್ರೆ, ಇದನ್ನು ನಾವು ಕುಕ್ಕರಲ್ಲಿ ಇಡಬೇಕು. ಸೊ ಇನ್ನೊಂದು ಕುಕ್ಕರ್ ಪಾತ್ರೆಯಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಈ ಒಂದು ತೂತ್ ಪಾತ್ರೆ, ಈ ಒಂದು ಸ್ಟೀಮ್ ಬೌಲ್ ಏನಿದೆ ಇದನ್ನು ಇದರೊಳಗಡೆ ಈ ಥರ ಇಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ನೀರು ಹಾಕಿ ನುಣ್ಣಗೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಕುಕ್ಕರ್ಗೆ ಒಂಚೂರು ನೀರು ಹಾಕಿ ಅದರಲ್ಲಿ ಈ ಮಿಕ್ಸರ್ನ ಇಡ್ತಾ ಇದ್ದೀನಿ. ಒಂದು 2 ವಿಸಿಲ್ ಆಗೋವರೆಗೂ ಇದನ್ನು ಕುಗ್ಸ್ಕೊಂಡು ಬಿಡೋಣ. 2 ವಿಸಿಲ್ ಬಂದ ನಂತರ ಇದೊಂಚೂರು ತಣ್ಣಗಾದ್ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಇದು ತಣ್ಣಗಾಗಿದೆ. ಈಗ ಇನ್ನೊಂದು ಕಡೆ ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಸಾಸಿವೆ ಮತ್ತು ಇನ್ನೊಂದು ಅರ್ಧ ಚಮಚ ಅಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಇದೆರಡು ಈಗ ಚಿಟ್ಕೊಡೋವರೆಗೂ ಕಾಯೋಣ. ಹಾಗೆ ಒಂದು ಇಡೀ ಫ್ರೆಶ್ ಕರಿಬೇವು ಹಾಕ್ಕೋಬೇಕು. ಸೊ ಕರಿಬೇವು ಕೂಡ ಒಂದು ಸ್ವಲ್ಪ ಚಿಟ್ಕುಟ್ಟಿದ ಮೇಲೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಇದನ್ನು ಹಾಕ್ಕೋತಾ ಇದ್ದೀನಿ ನಾನು. ಜೊತೆಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಕೂಡ ಈಗಲೇ ಸೇರಿಸ್ಕೊಂಬಿಡೋಣ. ನೋಡಿಲಿ, ನಾನು ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿನ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ತಕ್ಕಷ್ಟು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ನುಣ್ಣಗೆ ನೀಟಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಇದು ಬೆಂದ ನಂತರ ಈಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ, ಸ್ಟೀಮ್ ಮಾಡಿ ಇಟ್ಕೊಂಡಿದ್ವಲ್ಲ ಹುರುಳಿಕಾಳು ಮತ್ತು ಹೆಸರು ಕಾಳು ಮೊಳಕೆನ ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಫ್ರೆಶ್ಶಾಗಿ ತುರಿದಿಟ್ಕೊಂಡಿರ್ತಕ್ಕಂತಹ ಕೊಬ್ಬರಿ ಮತ್ತು ಫ್ರೆಶ್ ಕೊತ್ತಂಬರಿ ಹಾಕಿ ನೀಟಾಗಿ ಕಲಸಿ ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿಟ್ರೆ ಇಟ್ಸ್ ರೆಡಿ ಟು ಸರ್ವ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.